ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ. ನಾನು ನವಿತಾ ಅಜಯ್. 5 ಕೋಟಿ ಸಿಡಿ ಫಾರಿನ್ ಫ್ಲಾಟ್, 2 ಕಡೆ ಷಡ್ಯಂತ್ರ, 14 ಕೈವಾಡ, ಯಶವಂತಪುರದ 2 ಸೀಕ್ರೆಟ್ ಪ್ಲೇಸ್, ಸಾಹುಕಾರ್ ಸವಾಲ್. ಇವತ್ತಿನ ಇನ್ಸೈಡ್ ಸ್ಟೋರಿ. ಈ ಸಿಡಿ 100% ನಕಲಿ, ರಾಜಕೀಯ ಏಳಿಗೆ ಸಹಿಸದ 2+3+4 ಬಹಳ ದುಃಖದಲ್ಲಿದ್ದೇನೆ. ಮಹಾ ದೊಡ್ಡ ಷಡ್ಯಂತ್ರ. ನಾನು ನಿರಪರಾಧಿ, ಒಬ್ಬ ಮಹಾನಾಗಿ ಚೊಲೆ ಮಾಡ್ದ. ಏನೇ ಆಗಲಿ ಬಿಡೋಲ್ಲ, ನಾ ರಾಜಕಾರಣ ಬರ್ತೀನಿ ಗೊತ್ತಿಲ್ಲ, ಜೈಲು ಹಾಕ್ಕೊಂಡು ಬಿಡೋಲ್ಲ. ಸಿಡಿ ಕೇಸ್ ರಮೇಶ್ ಜಾರಕಿಹೊಳಿ ಅವರನ್ನ ವಿಚಲಿತರನ್ನಾಗಿಸಿದೆ. ರಾಜೀನಾಮೆ ಕೊಟ್ಟ ಮೇಲಂತೂ ಮನೆ ಬಿಟ್ಟು ಆಚೆ ಬಂದಿರಲಿಲ್ಲ ರಮೇಶ್. ಇದೀಗ ಹೊರಗೆ ಬಂದು ಎಲ್ಲಾ ಎದುರಾಳಿಗಳಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಡಿ ಕೇಸ್ ಹಿಂದೆ 1+2+4 ಇವರ ಕೈವಾಡ ಇದೆ. ನಾನು ತಪ್ಪು ಮಾಡಿಲ್ಲ, ನಾನು ನಿರಪರಾಧಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಆ ಹುಡುಗಿಗೆ 5 ಕೋಟಿ ಕೊಟ್ಟಿದ್ದಾರೆ, ವಿದೇಶದಲ್ಲಿ ಅಪಾರ್ಟ್ಮೆಂಟ್ ಕೊಡಿಸಿದ್ದಾರೆ, ಸಿಡಿಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಅಂತ ದೂರಿದ್ದಾರೆ. ಯಶವಂತಪುರ ಒರಾಯನ್ ಮಾಲ್ನ ಹತ್ತಿರ ಷಡ್ಯಂತ್ರ ನಡೆದಿದ್ದು, ಷಡ್ಯಂತ್ರದ ಹಿಂದಿರೋರನ್ನ ಜೈಲಿಗೆ ಹಾಕಿಸಬೇಕು, ಜೈಲಿಗೆ ಹಾಕಿಸುವವರೆಗೂ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ನನಗೆ ರಾಜಕಾರಣ ಮುಖ್ಯ ಅಲ್ಲ, ನನ್ನ ಕುಟುಂಬದ ಗೌರವ ಮುಖ್ಯ ಅಂತ ಹೇಳಿದ್ದು ರಮೇಶ್ ಜಾರಕಿಹೊಳಿ. ನಾನು ಮಾತ್ರಕ್ಕೆ ಹೋಗಿಲ್ಲ, ನನಗೆ ಗೊತ್ತೇ ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತೆ ಯಾಕಂದ್ರೆ ಇದೊಂದು ಮಹಾ ದೊಡ್ಡ ಷಡ್ಯಂತ್ರ ಇದೆ. ನಿಮಗೆ ಗೊತ್ತಿರಬಹುದು, ನನಗೆ ಹೆದರಿಕೆ ಅಂದ್ರೆ ತಪ್ಪು ಮಾಡಿದ್ರೆ ಬೊಮ್ಮಾಯಿ ನಮ್ಮ ಬಾಜುಗೆ ಒಂದು ತಾಸು ಕೂತಾರೆ, ಮುಖ್ಯಮಂತ್ರಿ ಮುಂದೆ ಕೂತಾನೆ, ಇಲಾಖೆ ಮೀಟಿಂಗ್ ಇಡೋದಕ್ಕೆ. ನನಗೇನು ನನ್ನ ಸಂಕೋಚ ಭಾವನಿಲ್ಲ, ನನ್ನಲ್ಲಿ ಯಾವುದೇ ಹೆದರಿಕಿಲ್ಲ. ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತೊಗೊಂಡು ವಚನಾನಂದ ಸ್ವಾಮಿ ಮಠದಲ್ಲಿ 1 ತಾಸು ಮೀಟಿಂಗ್ ಮಾಡಿದೆ. ನಮ್ಮ ವಚನಾನಂದ ಸ್ವಾಮಿ ಜೊತೆ ಮೀಟಿಂಗ್ ಮಾಡಿದ್ದೇನೆ. ನನಗೇನು ಗೊತ್ತಿಲ್ಲ, ನನಗಾಗಿ ಗೊತ್ತಿದ್ದೆ. ಈಗ ಡೊಕ್ಕೊಂಡು ಕೊಡ್ತಿದ್ದೆ ನನಗೆ ಏನು ಗೊತ್ತಿಲ್ಲ. ನೇರವಾಗಿ ಮೈಸೂರಿಗೆ ಹೋದೆ, ಪವಿತ್ರ ದೇವಸ್ಥಾನ ತಿರುಗಾಡಿದೆ. ನಾನು ಇಂಥ ಕೆಟ್ಟ ಸಿಡಿ ಒಂದು ದೇವಸ್ಥಾನಕ್ಕೆ ಸಾಧ್ಯ? ನಾವು ಎಷ್ಟೇ ಖರ್ಚಾಗಲಿ ಅವ್ರನ್ನ ಜೈಲು ಹಾಕ್ಸಬೇಕು. ಅವ್ರಿಗೆ ಎಷ್ಟೇ ದೊಡ್ಡ ಪ್ರಭಾವ ಇದ್ರೆ ಅವ್ರ ಜೈಲು ಹಾಕ್ಸ್ಕೊಂಡು ಬಿಡೋದಿಲ್ಲ. ನಾ ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಬಿಡೋಲ್ಲ. ನಾ ರಾಜಕಾರಣ ಬರ್ತೀನಿ ಗೊತ್ತಿಲ್ಲ, ಅವ್ರನ್ನ ಬಿಡೋಲ್ಲ, ಅವ್ರು ಜೈಲು ಹಾಕ್ಸ್ಕೊಂಡು ಬಿಡೋಲ್ಲ. ಈ ಸಿಡಿ 100% ನಕಲಿ. ಈ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧತೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ಬದ್ಧತೆ. ನಾನು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನನ್ನ ಬದ್ಧತೆ. ಬೆಂಗಳೂರಲ್ಲಿ 2 ಸ್ಥಳದಲ್ಲಿ ಆಗಿದೆ ಇದು ಷಡ್ಯಂತ್ರ. ಒಂದು ಯಶವಂತಪುರ ಅಕ್ಕಪಕ್ಕದಲ್ಲಿ, ಒಂದು ಊರಿಮಲ್ ಅಕ್ಕಪಕ್ಕದಲ್ಲಿ, ಒಂದು 4ನೇ ಫ್ಲೋರು, 5ನೇ ಫ್ಲೋರು. ಇಷ್ಟು ಹೇಳ್ತಾನೆ, ಕೇಳ್ಕೊಳ್ಳಿ. ಆಗ ನಂಬರ್ಸ್ ಗೊತ್ತ ಹೇಳೋಲ್ಲ. ಊರಿನ ಅಕ್ಕಪಕ್ಕದಲ್ಲಿ 5ನೇ ಫ್ಲೋರಲ್ಲಿ, ಯಶವಂತ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲಿ 4ನೇ ಫ್ಲೋರಲ್ಲಿ. ಇಷ್ಟು ತಿಳ್ಕೊಳ್ಳಿ. ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ. 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ, 5 ಕೋಟಿ ವಿದೇಶದಲ್ಲಿ 2 ಅಪಾರ್ಟ್ಮೆಂಟ್ ಕೊಡಿಸ ನಂಗೆ ಮಾಹಿತಿ ಇದೆ. ಇನ್ನು ಕನ್ಫರ್ಮ್ ಇಲ್ಲ, ಎಲ್ಲ ಬರಬೇಕು. ಫೆಬ್ರವರಿ 6ಕ್ಕೆ ಸಚಿವನಾದ ಕಳೆದ ವರ್ಷ. ಆದ ತಕ್ಷಣ ಒಬ್ಬ ಮಹಾಬಾಬ ನಾಯಕ ಈ 3 ತಿಂಗಳ ಇಲಾಖೆ ನಡೆಸ ಚೊಲೆ ಮಾಡಿದ. ಮಹಾನು ನಾಯಕ ಹೆಸರು ಹೇಳೋಲ್ಲ, ಕೇಳಕ್ಕೆ ಹೋಗಬೇಡಿ. ಒಬ್ಬ ಮಹಾನಾಯಕ ಚೊಲೆ ಮಾಡಿದ. ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಿದ. ಇಡೀ ರಾಜ್ಯ ಜನರ ಮೆಚ್ಚುಗೆ ನಡೆಸಿದೆ ನಾನು. ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನ್ನ ಕುತಂತ್ರ ಮಾಡಿ ಇದನ್ನು ಮಾಡಿದ್ದಾರೆ. ನಾನು ಕಳೆದ 4-5 ದಿವಸ ನಾನು ನೋಡಿದ್ದೇನೆ ಟಿವಿ. ನೀವೇ ನಾನು ಹಿಲ್ಲ ಮಾಡಿ, ನೀವೇ ನಾನು ಹೀರೋ ಮಾಡಿದ್ರಿ. ಇನ್ನು ಇದೇ ಪ್ರೆಸ್ ಮೀಟ್ ನಲ್ಲಿ ಕುಮಾರಸ್ವಾಮಿ, ದೇವೇಗೌಡರು, ರೇವಣ್ಣ ಅವರನ್ನ ಹೊಗಳಿದ್ರು ರಮೇಶ್ ಜಾರಕಿಹೊಳಿ. ನೋಡ್ರಿ, ಕುಮಾರಸ್ವಾಮಿ ಅವರು ಪಾಪ ಅವರು ನನ್ನ ಪರವಾಗಿ ಮೊದಲಿತ್ತ. ಕುಮಾರಸ್ವಾಮಿ ಹತ್ರ ರೇವಣ್ಣ ನಂಜು ಮಾತಾಡಿದ, ಇಡೀ ದೇವ ಕುಟುಂಬ ನಂಜು ಮಾತಾಡಿದ್ದಾರೆ. ಅವ್ರ ಸಿಟ್ಟಿದ್ರೆ, ಕೆಡಿದ್ರು ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತಿರು? ಅವ್ರಿಗೆ ಗೊತ್ತೈತೆ ಯಾಕೆ ಸರ್ಕಾರ ಬಿದ್ದೈತೆ, ಅವ್ರಿಗೆ ಗೊತ್ತೈತೆ ಸರ್ಕಾರ ಬಿದ್ದಕ್ಕೆ. ಅವರು ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ? ಸರ್ಕಾರ ಬಿದ್ದ ಸಿಟ್ಟಿದ್ರೆ ಮೊದಲು ಮಾತಾಡಿದ ಕುಮಾರಸ್ವಾಮಿ, ರೇವಣ್ಣ ನಮ್ಮ ಜೋಡೆ. ಬಾಲಚಂದ್ರ ಜಾರಕಿಹೊಳಿ ಪ್ರಕಾರ 2+3+4 ಕುತಂತ್ರ, ರಮೇಶ್ ಪ್ರಕಾರ 2+3+4 ಷಡ್ಯಂತ್ರ. ಇನ್ನು 2+4+3 ನನಗೆ ಗೊತ್ತಿಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ನಂಬರ್ 1 ಇರ್ತಾರೆ, ಅದರ ಹಿಂದೆ 3 ಜನ ಆದರು, ಅದರ ಹಿಂದೆ 4 ಜನ ಆದರು. ಅವ್ರ ಹೆಸರು ನಿಮ್ಗೆ ಈಗ ಕನ್ಫರ್ಮ್ ಮಾಡ್ಬೇಕಂದ್ರೆ ನನಗೆ ಇನ್ನೂ ಅವ್ರು ಎವಿಡೆನ್ಸ್ ಸಿಗಬೇಕಂದ್ರೆ 15 ದಿವಸ ಬೇಕಾಗುತ್ತೆ. 1, 4, 3 ಹಿಂಗೆಲ್ಲ ಒಂದು ಟೀಮ್ ಆಗಿ ವರ್ಕ್ ಮಾಡಿದೆ. ನಾನು ಮುಗಿದಂತ ತಾವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ.
ಒಂದು ಮಹಿಳೆ ಹಿಂದೂ 4 ಜನ ಇದ್ದಾರೆ, 4 ಜನ ಹಿಂದೂ ಮತ್ತು 3 ಜನ ಟೀಮ್ ಇದೆ. ಸೊ ಅದಕ್ಕೋಸ್ಕರ 15 ಕೋಟಿ ದುಡ್ಡು ಖರ್ಚು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಎಲ್ಲ ಮಾಧ್ಯಮದಲ್ಲಿ ತಂದು ಇಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ತಂದು ಇದರ ಉದ್ದೇಶ ಇಷ್ಟೇ ಇತ್ತು ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಕುಟುಂಬನ ಹೆಸರು ರಾಜ್ಯ ತುಂಬ ಹಾಳು ಮಾಡಬೇಕು, ಅವ್ರನ್ನ ಮಂತ್ರಿಗಿರಿ ತೆಗಿಬೇಕಂತೇಳಿ ಏಕೈಕ ಉದ್ದೇಶದಿಂದ ಈ CD ರಿಲೀಸ್ ಮಾಡಿದ್ದಾರೆ. ಈ CD 100% ನಕಲಿ. ಈ CDಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧತೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ತಗೋಕೆ ಬದ್ಧತೆ. ನಾನು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ಧತೆ. ಅವ್ರು ಏನು ನಿರ್ಣಯ ತಗೋತಾರೆ, ಅವ್ರು ಯಾವ ಎನ್ಕ್ವೈರಿ ಕೊಡ್ದಾಗ ನಾನು ಸಹಿ ಮಾಡಲಿಕ್ಕೆ ಸಿದ್ಧತೆ. ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ, ನಾ ಅಪರಾಧ ಇಲ್ಲ, ನಾನು ನಿರಪರಾಧಿ. ರಮೇಶ್ ಜಾರಕಿಹೊಳಿ 2+3+4 ಅಂತ ಏನು ಸರ್ ಆ ಸೂತ್ರನಾದರೂ ಬಗೆಹರಿಸೋಕ್ಕೇನಾದರೂ ತನಿಖೆ ಕೊಡ್ತೀರಾ? ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ವಿಚಾರಣೆ ಮಾಡ್ತೀನಿ. ಬಾಲಚಂದ್ರ ಜಾರಕಿಹೊಳಿ ಅದನ್ನೇ ಹೇಳಿದ್ರು, ಈಗ ರಮೇಶ್ ಜಾರಕಿಹೊಳಿ ಕೂಡ ಅದನ್ನೇ ಸರಿ, ನಾನು ಅದನ್ನ ವಿಚಾರಣೆಯನ್ನು ಮಾಡ್ತೀನಿ. ಸಾಹುಕಾರ್ 2+3+4 ಹೇಳಿಕೆಗೆ HDK ವ್ಯಂಗ್ಯವಾಡಿದ್ದು ಬಾಂಬೆಗೆ ಕರ್ಕೊಂಡು ಹೋಗಿದ್ದು ಇಬ್ರ, ಅಲ್ಲಿ ನೋಡ್ಕೊಂಡಿದ್ದು 3 ಅನ್ನುವ ಪ್ರಶ್ನೆ ಕೇಳಿದ್ದಾರೆ. ಅಥವಾ ಅಲ್ಲಿಂದ ವಾಪಸ್ ಕರ್ತಂದಿದ್ದು 4. ಸಾಹುಕಾರ್ 2+3+4 ಹೇಳಿಕೆಗೆ HDK ಈ ರೀತಿಯಾಗಿ ವ್ಯಂಗ್ಯವಾಡಿದ್ದು CD ಹಿಂದೆ 2+3+4 ಷಡ್ಯಂತ್ರ ಇದೆ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ. 2 ಯಾರು, 3 ಯಾರು, 4 ಯಾರು ಅದನ್ನು ಬಾಲಚಂದ್ರ ಹೇಳ್ಬೇಕೀಗ. ಅದಕ್ಕೇನೆ ಯಾರು 2 ಯಾರು ಇಲ್ಲ, ಮೊದಲು ಬಾಂಬೆ ಕರ್ಕೊಂಡು ಹೋದಾರ ಇಬ್ಬರು ಸ್ಪೆಷಲ್ ಫ್ಲೈಟ್ಗಳು ಮಾಡಿ, ಇಲ್ಲ ಬಾಂಬೆನಲ್ಲಿ ನೋಡ್ಕೊಂಡ್ರೆ 3 ಜನವು, ಇಲ್ಲ ಬಾಂಬೆಯಿಂದ ಇಲ್ಲಿ ಕರ್ಕೊಂಬಂದು 4 ಜನವು, ಯಾರು ಅದೇನು ಬಿಡಿಸಿ ಹೇಳೋದು ಒಳ್ಳೇದು ನನ್ನ ಅಭಿಪ್ರಾಯದಲ್ಲಿ. ಯಾವುದನ್ನ ನಾನು ಹೇಳ್ಬಿಡಿಸ್, ನನಗೇನು, ನಾನಿದಕ್ಕೆ ಈ ಇಶ್ಯೂ ಒಳಗೆ ನಂದೇನು ಪಾತ್ರ ಇಲ್ಲ. ಆದರೆ ಇದರ ಬಗ್ಗೆ ಎಲ್ಲೆಲ್ಲಿ ಆಗಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ಈ ಇಂಜಂಕ್ಷನ್ ತಗೊಂಡವರಿಗೆ ಗೊತ್ತಿರ್ತದೆ. ನನ್ನ ಅಭಿಪ್ರಾಯದಲ್ಲಿ ಅವರಿಗೆ ಗೊತ್ತಿರ್ತದೆ ಯಾವ ರೀತಿ ಆಗಿರ್ಬೋದು ಅಂತೇಳಿ. ಆ ಉತ್ತರ ಕೊಡೋದಕ್ಕೆ ಅವರ ಹತ್ರನೇ ಉತ್ತರಗಳಿದ್ದಾವೆ. ಊರು ಅಂದ್ರಲ್ಲ, ಅವ್ರೇನೋ ಬಾಂಬೆದಾಗ ತಿರ್ಗಿಸ್ತದ. ಬಾಂಬೆ ಎಲ್ಲ ನನ್ನ ಸೈಡಿಂದ ಮಾಡಿ ಬೆಂಗಳೂರಲ್ಲಿ ಇದ್ದಾರು, ಇಲ್ಲೇ ಅದಾರ, ಕರ್ನಾಟಕದಲ್ಲೇ ಅದಾರ. ದೂರ ಅದೇ ಇಲ್ಲ, ಅಲ್ಲಿ ಒಂದು ಉದಾಹರಣೆ ಮಿಕ್ಸ್ ಮಾಡೋದು ಲಾಯರ್ ನೋಡೋಣ. ಈ ಕುಮಾರಸ್ವಾಮಿ ಅವರು ನಮ್ಮ ಪರವಾಗಿ ಒಳ್ಳೆ ಮಾತಾಡ್ತಾರೆ, ಆದ್ರೆ ಅವ್ರು ಒಂದು ಏನಿದೆ ತಿರುಗಿಸ್ತಾರೆ. ಇದನ್ನ ಬಾಂಬೆದಾಗ ಆಗಿದ್ರಲ್ಲ MLA ಬೇರೆ ಕೇಸ್ ಹೋಗ್ತಾರೆ. ನನ್ನ ಕೇಸ್ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತಲಿ ಉತ್ತರ ಕನ್ನಡದಲ್ಲಿ ಆಗಿದೆ ಷಡ್ಯಂತ್ರ. ನನ್ನ ಬಗ್ಗೆ ರಾಜಕೀಯ ತೇಜ್ ಮಾಡಕ್ಕೆ ಮಾಡಿದ್ದಾರೆ. ಅವ್ರು ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಚಾನಲ್ ಮಿತ್ರರಿಗೆ, ಮೀಡಿಯಾ ಮಿತ್ರರಿಗೆ ಹೇಳ್ತಲ್ಲ, ನಾನು ಷಡ್ಯಂತ್ರ ಮಾಡಿದೆ ಇಲ್ಲೇ ಅಕ್ಕಪಕ್ಕದಲ್ಲಿ ಬೆಂಗಳೂರಲ್ಲಿ. ಮತ್ತು ಇಲ್ಲಿಂದ ಕಾಣ್ತೈತಿ ಕೋರಿ ಇಲ್ಲಿಂದ ಏನು ಅಂತ ಬೆಳಗಾವಿ ಇರ್ಬೋದು, ಧಾರವಾಡ ಇರ್ಬೋದು, ಹುಬ್ಳಿ, ಬಟ್ ಕರ್ನಾಟಕ. ಇದೆಲ್ಲ ಬೆಂಗಳೂರು ಬೆಳಗಾವಿಯವರಿಂದ ಷಡ್ಯಂತ್ರ. 6 ರಿಂದ 7 ತಿಂಗಳಲ್ಲಿ ನಡೆದ ಷಡ್ಯಂತ್ರ ಅಂತ ಹೇಳಿದ್ದು ರಮೇಶ್ ಜಾರಕಿಹೊಳಿ. ಬಾಂಬೆಯಲ್ಲಿ ನಡೆದ ಷಡ್ಯಂತ್ರವೇ ಅಲ್ವೇ ಅಲ್ಲ ಅಂತ ಹೇಳಿದ್ರು. ಒಬ್ಬಿಬ್ಬರು ಮಾತ್ರ, ಅದು ಪಕ್ಷ ಯಾವ್ದು ಹೇಳಕ್ ಬರೋದಿಲ್ಲ. ಮುಂದಿನ ಗೊತ್ತಾಗುತ್ತೆ. ಯಾರು ಕಾಂಗ್ರೆಸ್ ಮಾಡಿಲ್ಲ, ಇವರಿಗೆ ಕಾಂಗ್ರೆಸ್ ವಿರುದ್ಧ ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಒಬ್ಬಿಬ್ಬರು ತಮ್ಮ ಸ್ವಾರ್ಥಗೋಸ್ಕರ ಮುಂದಿನ ದಿನದಲ್ಲಿ ರಮೇಶ್ ಜಾರಕಿಹೊಳಿ ಬಲಿಷ್ಠ ಆಗಿ ಬೆಳೆದ್ರೆ ನಮ್ಮ ರಾಜಕೀಯ ಮುಗಿಸ್ತಾನಕ್ಕೆ ಇದು ಷಡ್ಯಂತ್ರ. ಕಾನೂನು ಹೋರಾಟವನ್ನ ಕಲಿಸ್ತಾರೆ ಜಾರಕಿಹೊಳಿ 100% ಬಿಡಲ್ಲ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ರೆ ಈಗ ಒಂದು CBI ತನಿಖೆ ಅಥವಾ CID ತನಿಖೆ ಆ ತರದ್ದು ಏನಾದ್ರು ಚರ್ಚೆ ಆಗಿದೆ ಅಂತಕ್ಕಂಥದ್ದು ನೋಡ್ರಿ. ಅದನ್ನ ಬಾಲಚಂದ್ರ ಜಾರಕಿಹೊಳಿ ಬಿಟ್ಟಿದ್ದೇನೆ, ಅದ್ರಲ್ಲಿ ನಾ ಮಾತ್ರ ಇಲ್ಲ, ಅದ್ರಲ್ಲಿ ನಾ ಇಲ್ಲ. ಬಾಲಚಂದ್ರ ಜಾರಕಿಹೊಳಿ ಏನ್ ನಿರ್ಧಾರ ಬದ್ಧತೆ. ಬಾಂಬೆದಾಗ ಆಗಿದ್ರಲ್ಲ MLA ಬೇರೆ ಕೇಸ್ ಹೋಗ್ತಾರೆ. ನನ್ನ ಕೇಸ್ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತಲಿ ಉತ್ತರ ಕನ್ನಡದಲ್ಲಿ ಆಗಿದೆ ಷಡ್ಯಂತ್ರ. ನನ್ನ ಬಗ್ಗೆ ರಾಜಕೀಯ ತೇಜ್ ಮಾಡಕ್ಕೆ ಮಾಡಿದ್ದಾರೆ. ನೋಡ್ರಿ, ನಮ್ಮ ವಿರೋಧದಾಗ ಅದರಲ್ಲ ಶೋ ಪೀಸ್ ಅದಾರ. ಅವ್ರಂತ ವೀಕ್ ರಾಜಕಾರಣಿ ಯಾರಲ್ಲ, ಅವ್ರನ್ನ ಆರಾಮ್ ಸೋಲಿಸ್ಬೋದು. ಮುಂದಿನ ದಿನ ಅವ್ರ ಮಹಾನಾಯಕನ ಸೋಲಿಸ್ಬೋದು. ಗೊತ್ತೈತಿ, ಅವ್ರ ಹೆಸರು ಗೊತ್ತೈತಿ, ಮೊಬೈಲ್ ನಂಬರ್ ಇದೆ. ನಾ ಹೇಳೋದು ನಾವು ಧೈರ್ಯದ ಎಲ್ಲ ಇರಾಕಲ್ಲ, ನಾವು ಧೈರ್ಯ ಅದು. ನಮ್ಗೆ ಕುಟುಂಬ ಸದಸ್ಯರ ಸಪೋರ್ಟ್ ಇದೆ, ಜನ ಬೆಂಬಲ ಇದೆ. ಪಾಪ ಅವ್ರ ಇಲ್ಲಿ ನೋಡಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇಂಥ ಕೀಳು ಮಟ್ಟ ರಾಜಕೀಯ ಮಾಡಂಗಿಲ್ಲ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಕೀಳು ರಾಜಕೀಯ ನಮ್ಗೆ ಗೊತ್ತಾದ್ರೆ ವಿರೋಧದಾಗ ಹೆಲ್ಪ್ ಮಾಡ್ತೀವಿ ನಾವು, ಅಥವಾ ದಾಡಿಸ್ತೀವಿ ನಾವು. ಯಾರೇ ಅಷ್ಟೇ ನಮ್ಮ ವೈರಿರಲಿ.
ನಮ್ಮ ಭಾಗ ಹೈದರಾಬಾದ್ ಕಡೆ ಮುಂಬೈ ಕಡೆ ಹಿಂಗೆ ಮಾಡೋದಿಲ್ಲ. ಹೆಲ್ಪ್ ಮಾಡಿ ನಾವು ರಾಜಕೀಯ ಹೊಟ್ಟೆ ಹೊರತು ಮಾಡ್ತೀವಿ. ಬಿಜೆಪಿ ನಾಯಕರು ಕೂಡ ಸಿಡಿ ಕೇಸ್ನ ಬಗ್ಗೆ ಮಾತಾಡಿದ್ರು. ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ಸಿಎಂ ಜೊತೆ ಚರ್ಚೆ ಮಾಡಿ ತನಿಖೆ ಮಾಡ್ತೇವೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ರೆ, ಸಿಡಿ ಹಿಂದಿನ ಷಡ್ಯಂತ್ರ ಹೊರಬರೋದಕ್ಕೆ ತನಿಖೆ ಮಾಡಬೇಕು ಅಂತ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಸಿಎಂಗೆ ತನಿಖೆ ನಡೆಸೋದಕ್ಕೆ ಮನವಿ ಮಾಡ್ತೇವೆ ಅಂತ ಸಚಿವ ಅಶೋಕ್ ಹೇಳಿದ್ದಾರೆ. ಬೈಜೂಸ್ ಯಂಗ್ ಜೀನಿಯಸ್ ಇದು ನ್ಯೂಸ್ 18 ಅಭಿಯಾನ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಉತ್ತಮ ವೇದಿಕೆ. ದೇಶದ ಹಲವು ಕ್ಷೇತ್ರಗಳ ಮಕ್ಕಳ ಪ್ರತಿಭೆ ಅನಾವರಣದ ವೇದಿಕೆ. ಪ್ರತಿ ಶನಿವಾರ ಅದ್ಭುತ ಟ್ಯಾಲೆಂಟ್ ಶೋ ಇರುತ್ತೆ. ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ಚಿಣ್ಣರ ಸಾಧನೆಯ ಒಂದು ಹೈಲೈಟ್ಸ್ ಇಲ್ಲಿದೆ. ನಾನು ಆನಂದ್ ನರಸಿಂಹನ್, ನಿಮ್ಮ ಹೋಸ್ಟ್, ನಿಮ್ಮ ಸಂಗಾತಿ ಮತ್ತೆ ಅನನ್ಯ ಪಯಣದಲ್ಲಿ ನಿಮ್ಮ ಸೂತ್ರಧಾರ. ಬನ್ನಿ ಭೇಟಿಯಾಗೋಣ ಬಂಗಾಳದ ಉತ್ತರ ಪಾಡದಿಂದ ಸೂಪರ್ ಟ್ಯಾಲೆಂಟೆಡ್ ಅನಿರ್ಬಾನ್ ರಾಯ್ ಅವರನ್ನು. ಅನಿರ್ಬಾನ್, ದಿವಸಕ್ಕೆ ನೀವು ಎಷ್ಟು ಗಂಟೆ ರಿಹರ್ಸ್ ಮಾಡ್ತೀರಿ? ಬೆಳಗ್ಗೆ 4 ಗಂಟೆ ಮತ್ತೆ ಸಂಜೆ 2 ಗಂಟೆ. ಹಾರ್ಡ್ ವರ್ಕ್ ಇಲ್ದೆ ಜೀನಿಯಸ್ ನನ್ಗನ್ಸಲ್ಲ ಸಾಧ್ಯ ಅಂತ. ভুলবি কি রে হায় সেই চোখের দেখা, প্রাণের কথা সে কি ভোলা যায়। ಮಜಾ ಬಂತು. ನನ್ನ ಒಂದು ವರ್ಕ್ಶಾಪ್ ಇದೆ, ಅದನ್ನ ನಾನು DNT ಲ್ಯಾಬ್ ಅಂತ ಕರಿತೀನಿ, ಡಿಸೈನ್ ಅಂಡ್ ಟೆಕ್ನಾಲಜಿ. ನೀವು ಏನೇನ್ ಮಾಡ್ತೀರಾ? ನಾನು ಹಲವಾರು ವಸ್ತು ಮಾಡಿದ್ದೀನಿ. ನೋಡಿ, ನಮ್ಮಲ್ಲಿ ಈ UV ಕಿಲ್ಲರ್ ಇದೆ, ನಾನೊಂದು ಏರ್ ಪ್ಯೂರಿಫೈಯರ್ ಕೂಡ ಮಾಡಿದ್ದೀನಿ, ಮತ್ತೆ ಒಂದು ಸ್ಟಿಕ್ ಫಾರ್ ಬ್ಲೈಂಡ್ ಕೂಡ ಮಾಡಿದ್ದೀನಿ. ನಾವು ಬ್ಲೈಂಡ್ ಸ್ಕೂಲ್ಸ್ಗೆ ಪ್ರಾಮಿಸ್ ಮಾಡಿದ್ದೀವಿ, ಇದು ಪೂರ್ತಿ ತಯಾರಾದಾಗ ಮತ್ತೆ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಆಗ ನಾವು ಉಚಿತವಾಗಿ ಈ ಸ್ಟಿಕ್ಸ್ ಕೊಡ್ತೀವಿ. ಇದರಿಂದ ಅವರು ಖುಷಿ ಪಡಬಹುದು. ಸೂಪರ್ ಸೂಪರ್. ನನಗೆ ಹೆಮ್ಮೆ ಇದೆ ಶೌರ್ಯನ ಮೇಲೆ, ಯಾಕೆಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವರು ಇತರರ ಬಗ್ಗೆ ಯೋಚಿಸಿ ಇನೋವೇಟ್ ಮಾಡ್ತಿದ್ದಾರೆ. ಬಹುಜನ್ ಹಿತಾಯ್ ಬಹುಜನ್ ಸುಖಾಯ್. ಸೊ ಇಟ್ಸ್ ಗ್ರೇಟ್ ಶೌರ್ಯ, ನಂಗೆ ನಿನ್ ಮೇಲೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್.